ನಿಮ್ಮ ಮದುವೆ ಈ ಹಿಂದೂ ಸಂಪ್ರದಾಯದಂತೆ ಹಾಗೇನೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನಡೀತು. ಸೊ ಈ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಆದ್ಮೇಲೆ ಮತ್ತೆ ಹಿಂದೂ ಮನೆಗೆ ಹೋಗಿದ್ದಾದ್ಮೇಲೆ ಸೊ ರಂಗೋಲಿ ಎಲ್ಲ ಬಿಡೋದು ಅಂತದ್ದೆಲ್ಲ ಕಲ್ತಿದ್ದೀರಾ? ಹಾ ಅಂದ್ರೆ ನಮ್ಮ ಮನೇಲಿ ಒಬ್ಳು ಇದ್ದಾಳೆ ಹುಡುಗಿ, ಅವಳು ಮಾಡ್ತಾಳೆ ಜನರಲಿ. ಬಟ್ ಅವಳು ಇಲ್ಲ ಟೈಮಲ್ಲಿ ಒಂದೊಂದ್ಸರ್ತಿ ನಾನು ಹೋಗಿ ಹಾಕ್ತೇನೆ. ಅಂದ್ರೆ ಅವಳಿಂದಾನೇ ಕಲ್ತು ಸ್ವಲ್ಪ ಐ ಹವ್ ಡನ್ ದಟ್. ಪೂಜೆ ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ ಇವಾಗ. ದೀಪ ಹಚ್ಚೋದು ಅದೆಲ್ಲ ಐವ್ ಲರ್ನ್ಡ್. ಅಂದ್ರೆ ನನ್ಗೆ ಜಾಸ್ತಿ ಡಿಫ್ರೆನ್ಸ್ ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ, ನಾನು ಬಿಫೋರ್ ಮ್ಯಾರೇಜ್ ಆಲ್ಸೋ ದೋ ಐ ವಾಸ್ ಅ ಕ್ರಿಶ್ಚಿಯನ್ ಸರ್, ನಮ್ ಮುಹೂರ್ತ ಎಲ್ಲ ಟೆಂಪಲ್ ಅಲ್ಲೇ ಆಗ್ತಿತ್ತು. ಸೊ ನಮ್ ಸಿನಿಮಾ ಮುಹೂರ್ತ ಆಗಿರ್ಲಿ, ಇಲ್ಲ ಕುಂಬಳಕಾಯಿ ಲಾಸ್ಟ್ ಡೇ ಆಫ್ ಶೂಟ್ ಆಗಿರ್ಲಿ, ಆ ದಿನಾನು ಟೆಂಪಲ್ಗೆ ಹೋಗ್ತೀವಿ. ಅಂಡ್ ನನ್ನ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ನನ್ನ ಹಿಂದೂ ಫ್ರೆಂಡ್ಸ್ ಆಗಿದ್ರಿಂದ ಇವಾಗಿಂದಲ್ಲ, ಇವನ್ ವೆನ್ ಐ ವಾಸ್ ಇನ್ ಸ್ಕೂಲ್, ಇವನ್ ಇನ್ ಕಾಲೇಜ್, ಐ ಯೂಸ್ ಟು ಗೋ ಟು ಟೆಂಪಲ್ಸ್. ಸೊ ನನ್ಗೆ ತುಂಬಾ ಜನರು ಇದು ಕೇಳಿದ್ರು ಆಕ್ಚುಲಿ, ನಿಮ್ಗೆ ಆ ರಿಲಿಜನ್ ಡಿಫ್ರೆನ್ಸ್ ಒಂದೇ ಸರ್ತಿ ಒಂದ್ ಕ್ರಿಶ್ಚಿಯನ್ ಮನೆಯಿಂದ ಇಲ್ಲಿ ಬಂದು ಇಲ್ಲಿ ಪೂಜೆ ಇದು ಅದು ಡಿಫ್ರೆನ್ಸ್ ಆಗಿಲ್ವಾ ಅಂತ. ಖಂಡಿತ ಆಗಿಲ್ಲ ನನ್ಗೆ. ನಾನು ಮೊದ್ಲಿಂದ ಸಿನ್ಸ್, ಅವರು ಅಷ್ಟೇ, ಅವರು ಚರ್ಚ್ಗೆ ಹೋಗ್ತಾರೆ, ಅವ್ರ ಬರ್ಡೇ ದಿನ ಚರ್ಚ್ಗೆ ಹೋಗ್ತಾರೆ, ಟೆಂಪಲ್ಗೆ ಹೋಗ್ತಾರೆ. ಸೊ ಇಬ್ರಿಗೂ ಆ ಒಂದು ಏನ್ ಹೇಳ್ತಾರೆ, ಆ ರಿಲಿಜನ್ ಕ್ಲಾಶ್ ಅನ್ನೋದು ಆಗೇ ಇಲ್ಲ. ಬೆಳಿಗ್ಗೆ ಎದ್ದು ಅವ್ರು ಜನರಲಿ ತರುಣ್ ಅವರೇ ಪೂಜೆ ಮಾಡೋದು, ಬಟ್ ಅವ್ರು ಇಲ್ಲಾದ್ರೆ ನಾನು ಪೂಜೆ ಮಾಡೋದಾಗಿರ್ಲಿ, ದೀಪ ಹಚ್ಚೋದಾಗಿರ್ಲಿ, ಅದೆಲ್ಲ ಮಾಡ್ತೀನಿ. ಸೊ ಆಗಸ್ಟ್ 11th ನೀವು ಮದುವೆ ಆಗಿದ್ದು. ಇನ್ನೊಂದು 2 ತಿಂಗಳಿಗೆ 1 ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ. 1 ವರ್ಷ 1 ಇಯರ್ ಕಂಪ್ಲೀಟ್ ಆಗ್ತಾ ಬಂದಿದೆ. 1 ವರ್ಷದಲ್ಲಿ ರೀಕಾಲ್ ಮಾಡೋದಾದ್ರೆ ಏನೆಲ್ಲ ನೆನಪುಗಳು ಬರುತ್ತೆ ಅಂತ? ಸರ್, ಫಸ್ಟ್ ಥಿಂಗ್ ಇಸ್, ನೀವ್ ಇವಾಗ ಹೇಳುವಾಗ 1 ವರ್ಷ ಆಗ್ತಿದ್ಯಾ ಇಷ್ಟು ಬೇಗ ಅಂತ ಅನ್ಸ್ತಿದೆ. ಇಟ್ ಜಸ್ಟ್ ವೆಂಟ್ ಲೈಕ್ ದಿಸ್. ನಮ್ದು ಮದ್ವೆ ಅಂದ್ರೆ ಇವತ್ತಿಗೂ ನಾವೆಲ್ಲ ಹೋದ್ರು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇವತ್ತು ವಿಶ್ ಮಾಡ್ತಾರೆ. ಆ ಮದ್ವೆದು ವಿಡಿಯೋಸ್ ಇವತ್ತಿಗೂ ಓಡಾಡ್ತಿದೆ ನಮ್ದು. ಆ 1-2-3 ಮಂತ್ಸ್ ನಮ್ದು ಏನಿತ್ತು, ಫಸ್ಟ್ ಆಫ್ ಆಲ್ ನಮ್ಗೆ ಜಾಸ್ತಿ ಟೈಮ್ ಇರ್ಲಿಲ್ಲ ಪ್ರಿಪರೇಷನ್ಸ್ಗೆ. ಎಲ್ಲ ಎವ್ರಿಥಿಂಗ್ ಹ್ಯಾಪೆಂಡ್. ಒಂದ್ ಕಡೆ ಡೇಟ್ ಮುಂದೆ ಹಾಕೋದಾ, ಅದೊಂದ್ ತಲೆಯಲ್ಲಿತ್ತು, ಇಲ್ಲ ಅದೇ ಫಿಕ್ಸ್ ಮಾಡೋದಾ, ಲಾಟ್ ಆಫ್ ಥಿಂಗ್ಸ್ ಇನ್ ಅವರ್ ಹೆಡ್. ಆ ಟೈಮಲ್ಲಿ ಕಣ್ಮುಚ್ಚಿ ಓಪನ್ ಮಾಡೋಷ್ಟರಲ್ಲಿ ನಮ್ ಮದ್ವೆ ಆಯ್ತು, ಎಲ್ಲ ಆಯ್ತು. ಅದನ್ನು ಜನರು ಇಷ್ಟು ಚೆನ್ನಾಗಿ ನಮ್ ಮದ್ವೆನ ಅಕ್ಸೆಪ್ಟ್ ಮಾಡ್ತಾರಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ನಮ್ ಟೈಮ್ ಇರ್ಲಿಲ್ಲ. ಅವರೇ ಒಂದ್ ಕಡೆ ನೋಡ್ತಿದ್ರು, ಮಂಗ್ಳೂರ್ ಮದ್ವೆದ್ ನೋಡ್ಬೇಕು, ಇಲ್ಲಿ ಹಳ್ದಿ, ಇದು ಲಾಟ್ ಆಫ್ ಫಂಕ್ಷನ್ಸ್ ನಮ್ದು. ಬಟ್ ಇವತ್ತು ಇಫ್ ಐ ಲುಕ್ ಬ್ಯಾಕ್, ಐ ಥಿಂಕ್ ನನ್ನ ಲೈಫಲ್ಲಿ ತಗೊಂಡಿರೋ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಅಂದ್ರೆ ವಾಸ್ ತರುಣ್. ನಿಜವಾಗ್ಲೂ. ಅಂದ್ರೆ ಅಫ್ಕೋರ್ಸ್ ಮದ್ವೆ ಬಿಗಿನಿಂಗ್ ಅಲ್ಲಿ ತುಂಬಾ ನೀವು ನೋಡಿರ್ತೀರಾ, ತುಂಬಾ ಟ್ರೋಲ್ಸ್ ಆಗಿತ್ತು. ಆ ಟೈಮಲ್ಲಿ ಅಫ್ಕೋರ್ಸ್ ನನ್ಗೂ ಪರ್ಸನಲಿ ಮೆಂಟಲಿ ಇಟ್ ಹ್ಯಾಡ್ ಇಫೆಕ್ಟೆಡ್ ಮೀ ಅ ಲಿಟಲ್. ಬಟ್ ಇವಾಗ ಅನ್ಸುತ್ತೆ, ಅವ್ರದ್ದೆಲ್ಲ ಕೇಳ್ತಿದ್ರೆ ಟುಡೇ ನಾನು ಇಷ್ಟು ಖುಷಿಯಲ್ಲಿ ಇರ್ತಾ ಇರ್ಲಿಲ್ಲ. ಅಂಡ್ ಅದೇ ಹೇಳ್ದೆ ಅಲ್ಲ, ವೆನ್ ಐ ಲುಕ್ ಬ್ಯಾಕ್, ನನ್ನ ಲೈಫಲ್ಲಿ ಮಾಡಿರೋ ನನ್ನ ಸಿನಿಮಾಗಳು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದೀನ ಇಲ್ಲ ಗೊತ್ತಿಲ್ಲ. ಬಿಕಾಸ್ ನಂಗೆ ಗೈಡ್ ಇರ್ಲಿಲ್ಲ, ಯಾರಿರ್ಲಿಲ್ಲ. ಸುಮ್ನೆ ಯಾವ್ದೊಂದು ಸ್ಕ್ರಿಪ್ಟ್ ಬರ್ತಿದ್ವು. ನನ್ನ ಫ್ಯಾಮಿಲಿ ಸಿನಿಮಾ ಇಂಡಸ್ಟ್ರಿ ಅವರಲ್ಲ. ಬಟ್ ಲೈಫಲ್ಲಿ ತಗೊಂಡಿರೋ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಅಂತ ಏನಾದ್ರು ಇದ್ರೆ ಇಸ್ ಮೈ ಹಸ್ಬೆಂಡ್. ವೆರಿ ಕಾಮ್. ಇವತ್ತುವರೆಗೂ ನನ್ಗೆ ಅವರು ನನ್ಗಂತಲ್ಲ, ಅವ್ರ ಅಕ್ಕಪಕ್ಕದಲ್ಲಿ ಇರೋ ಎಲ್ಲಾ ಲೇಡೀಸ್ಗೂ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಐ ಥಿಂಕ್ ಅದು ಒಂದ್ ಪಾಯಿಂಟ್ ಅಲ್ಲೇ ನನ್ಗೆ ಅವ್ರು ಇಷ್ಟ ಆಗಿರೋದು. ಆ ರೆಸ್ಪೆಕ್ಟ್ ಇದೆ ಗೊತ್ತಾ. ಇವಾಗಿನ ಜನರೇಷನ್ ಅಲ್ಲಿ, ಅವ್ರ ಇವಾಗಿನ ರಿಲೇಶನ್ಶಿಪ್ಸ್ ಅಲ್ಲಿ ಅದು ತುಂಬಾ ಕಮ್ಮಿ ಇದೆ. ಆ ರೆಸ್ಪೆಕ್ಟ್ ಆಗಿರ್ಲಿ, ಅವ್ರು ಕೊಡೋ ಟ್ರಸ್ಟ್ ಆಗಿರ್ಲಿ, ಅವ್ರು ಇಡೋ ಟ್ರಸ್ಟ್ ಆಗಿರ್ಲಿ, ಮೇ ಬಿ ಹಿಸ್ ಲವ್ ಇಸ್ ಸಮಥಿಂಗ್ ದಟ್ ನನ್ ಯಾರ ಜೊತೆ ಮದ್ವೆ ಆಗ್ತಿದ್ರು ಅದು ಸಿಗ್ತಾ ಇರ್ಲಿಲ್ಲ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.